ಒಪ್ಪಿಸಿಕೊಟ್ಟನು. ನಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಒಪ್ಪಿಸಿಕೊಟ್ಟನು ಎನ್ನುವಂಥದ್ದು. ಆತನು ಅದಕ್ಕೋಸ್ಕರ ಮರಣ ಹೊಂದಿದ್ದನು ಎನ್ನುವಂಥದ್ದು ಇದು ಕೂಡ ಒಂದು ಸಾಕ್ಷಿಯಾಗಿದೆ. ಮತ್ತು ಯೋಹಾನ 1:29 ಈ ರೀತಿಯಾಗಿ ನಾವು ನೋಡುವವರಾಗಿದ್ದೇವೆ. ಯೋಹಾನ 1:29 ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪದ ನಿವಾರಣೆ ಮಾಡುವವನು. ಈ ಲೋಕದ ಪಾಪದ ನಿವಾರಣೆ ಮಾಡುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು ಮತ್ತು ಮರಣವನ್ನು ಅಪ್ಪಿದನು, ಮರಣಿಸಿದನು, ನಮಗೋಸ್ಕರ ಸತ್ತನು. ಶಿಲುಬೆ ಮೇಲೆ ಘೋರವಾದ ಭಯಂಕರವಾದ ಸ್ಥಿತಿಯಲ್ಲಿ ಆತನು ನಮಗೋಸ್ಕರ ಸತ್ತನು. ಇದು ಕೂಡ ಒಂದು ಪುರಾವೆಯಾಗಿದೆ. ಇದರಲ್ಲಿರಲಿಕ್ಕಿರುವಂಥ ಈ ಪುರಾವೆಗಳು ಸತ್ಯವಾದವುಗಳಾಗಿವೆ. ಇದರಲ್ಲಿರಲಿಕ್ಕಿರುವಂಥ ಈ ಮಾತುಗಳು ಶಾಶ್ವತವಾದಂಥವುಗಳಾಗಿವೆ. ಆದುದರಿಂದ ಇದು ಕೂಡ ಒಂದು ಪುರಾವೆಯಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 4 ಈ ರೀತಿಯಾಗಿ ನಾವು ನೋಡ್ತೇವೆ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಈ ದುಷ್ಟ ಲೋಕ, ಪಾಪದ ಲೋಕ, ಶಾಪದ ಲೋಕ, ದುಷ್ಟತನ ತುಂಬಿ ತುಳುಕಾಡ್ತಾ ಇದೆ. ಆದುದರಿಂದ ಅದರಿಂದ ಬಿಡಿಸುವುದಕ್ಕೋಸ್ಕರ ದೇವರ ಚಿತ್ತದ ಮೇರೆಗೆ ಆತನು ಮರಣಿಸಿದನು. ಇದು ಒಂದು ಕೂಡ ಪುರಾವೆಯಾಗಿದೆ. ಇದು ಒಂದು ಕೂಡ ಸಾಕ್ಷಿಯಾಗಿದೆ. ಆದುದರಿಂದ 1ನೇ ಪೇತ್ರ 2:24 ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ. 1ನೇ ಪೇತ್ರ, 1 Peter ಚಾಪ್ಟರ್ 2 ವರ್ಸ್ 24, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನಾವು ಮಾಡಿರುವಂಥ ಪಾಪ, ನಾವೇ ಮರಣದ ಕಂಬ ಏರುವುದು ಬೇಡ. ನಮ್ಮ ಪಾಪದ ನಿಮಿತ್ತ ನಾವು ಶಾಪಕ್ಕೆ ಗುರಿಯಾಗುವುದು ಬೇಡ. ನಮ್ಮ ಪಾಪದ ನಿಮಿತ್ತ ನಾವು ನರಕಕ್ಕೆ ಹೋಗುವುದು ಬೇಡ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಆತನು ತಾನೇ ಶಿಲುಬೆಯ ಕಂಬದ ಮೇಲೆ ತಾನು ಮರಣಿಸುವುದಕ್ಕೋಸ್ಕರ ಅದನ್ನು ಏರಿದನು. ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು